ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಒಂದು ತಾನು ಸಾಯೋದಕ್ಕೆ ಮುಂದಾಗಿದ್ಲ ಪ್ರಿಯಾಂಕಾ. ಹತ್ಯೆ ಬಳಿಕ ತಾನು ಇನ್ಸುಲಿನ್ ತೆಗೆದುಕೊಂಡಿರುವಂತಹ ಪ್ರಿಯಾಂಕಾ 4 ಇನ್ಸುಲಿನ್ ಇಂಜೆಕ್ಷನ್ ಅನ್ನ ತೆಗೆದುಕೊಂಡಿದ್ದಾಳೆ. ಡಾಕ್ಟರ್ ಪ್ರಿಯಾಂಕಾ ಇನ್ಸುಲಿನ್ ತೆಗೆದುಕೊಂಡಿರೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗಿದೆ. ಶುಗರ್ ಲೆವೆಲ್ ಕಡಿಮೆ ಮಾಡಿಕೊಂಡು ಸಾಯುವಂತ ನಿರ್ಧಾರ ತೆಗೆದುಕೊಂಡಿದ್ಲ. ಹಾಗಾದ್ರೆ ಬೆಡ್ ಮೇಲೆ ಬಿದ್ದಿದ್ದಂತ ಟ್ಯಾಬ್ಲೆಟ್ಸ್, ಔಷಧಿ ಬಾಟಲ್ಗಳು, ಶುಗರ್ ಲೆವೆಲ್ ಕಡಿಮೆ ಆಗಿದ್ರಿಂದ ಮತಿಹೀನತೆಯ ಸಮಸ್ಯೆ ಎದುರಾಗಿದೆ ಆಕೆಗೆ. ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಿಯಾಂಕಾಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ಸುಲಿನ್ ಇಂಜೆಕ್ಷನ್ ಗಳನ್ನ ತೆಗೆದುಕೊಂಡ್ರೆ ಶುಗರ್ ಲೆವೆಲ್ 20-30 ಬಂದ್ಬಿಡುತ್ತೆ. ಆಕೆ ಪರಿಸ್ಥಿತಿ ಕೂಡ ಈಗ ಹಾಗೇನೆ ಆಗಿದೆ. ತಾವ್ ಏನ್ ಮಾಡ್ತಿದೀವಿ ಅನ್ನುವಂತ ಪ್ರಜ್ಞೆ ಇರಲ್ಲ, ಏನ್ ಮಾಡೋದಕ್ಕೂ ಆಗಲ್ಲ ಅಂತ ಮತಿಹೀನತೆಯ ಪರಿಸ್ಥಿತಿಗೆ ಆಕೆ ಬಂದಿದ್ದಾಳೆ. ಆಕೆಗೆ ಸದ್ಯಕ್ಕೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಹಾಗಾದ್ರೆ ಗಂಡನ್ನು ಕೊಂದು ಮಗುವಿಗೆ ಚಾಕು ಇರಿದು ತಾನು ಸಾಯ್ಬೇಕು ಅನ್ಕೊಂಡಿದ್ಲ. ನೋಡಿ, ಬೆಡ್ ಮೇಲೆ ಇದ್ದಂತ ಔಷಧಿ ಬಾಟಲ್ಗಳು, ಟ್ಯಾಬ್ಲೆಟ್ಸ್ಗಳು ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಆಕೆಯ ಬೆಡ್ ಮೇಲೆ ಇದ್ದಂಥವು. ಗಂಡನನ್ನ ಕೊಂದಿದ್ದಾಳೆ ಮೊದಲು, ತದನಂತರದಲ್ಲಿ ಮಗುವಿಗೂ ಚಾಕು ಇರಿದಿದ್ದಾಳೆ. ಸ್ವಲ್ಪ ಹೊತ್ತು ರೀಲ್ಸ್ ನೋಡಿದಾಳೆ. ಅದಾದ ನಂತರ ತಾನೇ ಇನ್ಸುಲಿನ್ ತೆಗೆದುಕೊಂಡಿದ್ದಾಳೆ. 4 ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಂಡಿರುವಂತಹ ಡಾಕ್ಟರ್ ಪ್ರಿಯಾಂಕಾ ಸದ್ಯ ಆಕೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಮತಿಹೀನತೆ ಆಗ್ಬಿಟ್ಟಿದೆ. ಶುಗರ್ ಲೆವೆಲ್ ಫುಲ್ ಡೌನ್ ಆಗ್ಬಿಟ್ಟಿದೆ. ಹೀಗಾಗಿ ಆಕೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸ್ತಿದ್ದಾರೆ. ಪತಿ ಕಿರಣ್ ಪ್ರಿಯಾಂಕಾ ನಡುವೆ ಎಲ್ಲವೂ ಕೂಡ ಸರಿ ಇರ್ಲಿಲ್ವಾ? ಹಾಗಾದ್ರೆ ಹತ್ಯೆಯಾದ ಕಿರಣ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹೆಬ್ಬಾಳ ಗ್ರಾಮದವರು. ಆಗಾಗ ಹಳ್ಳಿಯಿಂದ ಕಿರಣ್ ಮನೆಗೆ ಬರ್ತಾ ಇದ್ದಂತ ಸಂಬಂಧಿಕರು. ಹಾಗಾದ್ರೆ ಇಬ್ಬರ ನಡುವೆ ಯಾಕೆ ಜಗಳ ಆಗಿತ್ತು, ಎಲ್ಲವೂ ಸರಿ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಈಗ ರೈಸ್ ಆಗ್ತಿದೆ. ಆಗಾಗ ಹಳ್ಳಿಯಿಂದ ಕಿರಣ್ ಮನೆಗೆ ಬರ್ತಾ ಇದ್ರು ಸಂಬಂಧಿಕರು. ಕಿರಣ್ ಸಂಬಂಧಿಕರು ಮನೆಗೆ ಬರೋದು ಪ್ರಿಯಾಂಕಾಗೆ ಇಷ್ಟ ಇರ್ಲಿಲ್ವಂತೆ. ಪತಿ ಸಂಬಂಧಿಕರು ಬಂದಾಗ್ಲೆಲ್ಲ ಪತಿ ಜೊತೆ ಜಗಳ ಆಡ್ತಾ ಇದ್ಲಂತೆ ಪ್ರಿಯಾಂಕಾ. ಮಂಗಳವಾರ ರಾತ್ರಿಯಿಂದ ಕಿರಣ್ಗೆ ಕರೆ ಮಾಡ್ತಾ ಇದ್ದಂತ ಸಂಬಂಧಿಕರು ಹಲವು ಬಾರಿ ಕರೆ ಮಾಡಿದಾಗ್ಲೂ ಕೂಡ ಕಿರಣ್ ಇಲ್ಲ, ಡ್ಯೂಟಿಗೆ ಹೋಗಿದ್ದಾರೆ ಅಂತ ಪ್ರಿಯಾಂಕಾ ಹೇಳ್ತಾನೆ ಇದ್ಲಂತೆ. ಆಗ ಸಂಬಂಧಿಕರಿಗೆ ಅನುಮಾನ ಬಂದಿದೆ. ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದಂತ ಸಂಬಂಧಿಕರು ಮನೆಗ್ ಬಂದ್ ನೋಡಿದಾಗ ಕಿರಣ್ ಹತ್ಯೆ ಆ ವಿಚಾರ ಬೆಳಕಿಗೆ ಬಂದಿದೆ. ಇನ್ನೊಂದು ರೂಮ್ನಲ್ಲಿ ರಕ್ತದ ಮಡುವಿನಲ್ಲಿ ಮಗು ಬಿದ್ದಿತ್ತು. ಕೌಟುಂಬಿಕ ಕಲಹವೇ ಪತಿ ಕಿರಣ್ ಹತ್ಯೆಗೆ ಕಾರಣ ಅನ್ನುವಂತ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ತಾಯಿ ಚಾಕು ಇರ್ದಿದ್ಯಾಕೆ? ಎಲ್ಲಾ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸಂಬಂಧಿಕರು ಮನೆಗ್ ಬಂದು ಹೋಗ್ತಾ ಇದ್ದಿದೆ ಇಷ್ಟ ಇಲ್ಲದೆ ಕಿರಿಕಿರಿ ಆಗಿ ಅದು ಕೌಟುಂಬಿಕ ಕಲಹಕ್ಕೆ ಕಾರಣ ಆಗಿ ಈ ರೀತಿ ಮಾಡಿದ್ರಾ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹೆಬ್ಬಾಳದಾರ್ರಿ ಆ ಫೋನ್ ಎತ್ತಲಾಗನ ರೀ ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಅಂತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ್ರಿ ಮನ್ಯಾನಾರ. ನಮ್ಮ ಜಮಾತ ಎಲ್ಲಾರ್ರಿ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ. ಅವ್ರೀಗ ಒಂದು 15 ವರ್ಷ ಆತ್ರಿ. ನಮ್ಗೆ ಇಲ್ರಿ, ನಮ್ಮ ಮನ್ಯಾನ ರೀ. ಆಮಲ್ರಿ ನಮ್ಗೇನು ಗೊತ್ತಿಲ್ಲ. ಅವ್ರು ಡಾಕ್ಟರ್ ಅದಾರ. ಆಮಲ್ರಿ ನಮ್ಗೇನು ಗೊತ್ತಿಲ್ಲ. ನಾವು ಈಗ ಬಂದದು ನಮ್ಮ ಹೆಬ್ಬಾಳದಾರ್ರಿ. ಆ ಫೋನ್ ಎತ್ತಲಾಗನ ರೀ ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಮುಂಡರ್ಗಿ. ಶ್ರೀಧರ್, ಧಾರವಾಡದಲ್ಲಿ ಆಗಿರುವಂತಹ ಭೀಕರ ಹತ್ಯೆ ಧಾರವಾಡ ಜನತೆಯನ್ನೇ ಬೆಚ್ಚಿ ಬೀಳಿಸಿದೆ.
ಸಂಬಂಧಿಕರ ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ರು ಅನ್ನೋ ಕಾರಣಕ್ಕೆ ಕಿರಿಕಿರಿ ಆಗಿ ಡಾಕ್ಟರ್ ಪ್ರಿಯಾಂಕಾ ಜಗಳ ಮಾಡ್ತಾ ಇದ್ಲಂತೆ. ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಪೊಲೀಸರ ತನಿಖೆ ಎಲ್ಲಿಗೆ ಬಂತು? ಖಂಡಿತ ಸೌಖ್ಯ. ಈಗಾಗ್ಲೇ ಅಂದ್ರೆ ವೈದ್ಯ ನಾರಾಯಣ ಹರಿ ಅಂತಾರೆ, ಇನ್ನೊಂದು ವೈದ್ಯ ಮತ್ತೊಂದು ರೋಗಿಯನ್ನ ಉಳಿಸ್ಬೇಕು, ಜೀವವನ್ನ ಉಳಿಸ್ಬೇಕು, ಆತನ ಬಾಳಿಗೆ ಬೆಳಕಾಗ್ಬೇಕು. ಆದ್ರೆ ಇಲ್ಲಿ ವೈದ್ಯ ಮತ್ತು ತನ್ನ ವೈದ್ಯ ಗಂಡರನ್ನ ಹತ್ಯೆ ಮಾಡುವಂತದ್ದು ನಿಜಕ್ಕೂ ಒಂದ್ ರೀತಿಯಾಗಿ ಇಡೀ ಸಮಾಜಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ ಅನ್ನೋದು ಒಂದ್ ರೀತಿಯಾಗಿ ಅಚ್ಚರಿಗೆ ಕಾರಣ ಆಗಿದೆ. ಧಾರವಾಡದ ಬಾರಾಕೋಟೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಲ್ಲಿ ನಿನ್ನೆ ಸಂಜೆ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅದು ಕೂಡ ಕಿರಣ್ ಹತ್ಯೆಗೀಡಾಗಿರುವಂತಹ ವೈದ್ಯರಾಗಿರುವಂತದ್ದು. ಈಗಾಗಲೇ ಅನಸ್ತೇಸಿಯಾ ವೈದ್ಯರಾಗಿರುವಂತಹ ಕಿರಣ್ ಹಲವಾರು ವರ್ಷಗಳಿಂದಲೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಏನು ಹತ್ಯೆ ಮಾಡಿದಂತ ಪ್ರಿಯಾಂಕಾ ಕೂಡ ಅವರು ಕೂಡ ಐ ಸ್ಪೆಷಲ್ ಅಂದ್ರೆ ನೇತ್ರ ತಜ್ಞೆ ಆಗಿರ್ತಾರೆ. ಇಬ್ರು ಕೂಡ ಕಳೆದ 15 ವರ್ಷದಿಂದ ಕೂಡ ಮದುವೆ ಆಗಿರ್ತಾರೆ. ಮದುವೆ ಆಗಿ 8 ವರ್ಷದ ಮಗು ಕೂಡ ಇರುತ್ತೆ. ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಟ್ಟು ಗಂಡ ಹೆಂಡತಿ ಮತ್ತು ಮಗು 3 ಜನರು ಕೂಡ ವಾಸವಾಗಿರ್ತಾರೆ. ಆದ್ರೆ 3 ಜನ ನಿರಂತರ ಅಂದ್ರೆ 3 ಜನ ವಾಸವಿದ್ದಂತ ವೇಳೆಯಲ್ಲಿ ಕೌಟುಂಬಿಕ ಕಲಹ ಈ ಒಂದು ಹತ್ಯೆಗೆ ಏನಾದ್ರು ಕಾರಣ ಆಯ್ತಾ ಅನ್ನೋದು ಕೂಡ ಒಂದ್ ರೀತಿಯಾಗಿ ಶಂಕೆ ವ್ಯಕ್ತ ಆಗ್ತಿದೆ. ಯಾಕಂತಂದ್ರೆ ತುಂಬಾನೇ ಅಂದ್ರೆ ಕಿರಣ್ ತುಂಬಾನೇ ಬಡ ಕುಟುಂಬದಿಂದ ಬಂದಂತ ಅಥವಾ ಮಧ್ಯಮ ವರ್ಗದಿಂದ ಬಂದಂತ ವ್ಯಕ್ತಿ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಹಳ್ಳಿಯಿಂದ ಬಂದು ಧಾರವಾಡದಲ್ಲಿ ಬಂದು ಇಲ್ಲಿ ವೈದ್ಯಕೀಯ ಸೇವೆಯನ್ನ ಸಲ್ಲಿಸ್ತಿರ್ತಾರೆ. ಅಷ್ಟೇ ಅಲ್ಲದೆ ಕಳೆದ ಒಂದು 6 ವರ್ಷಗಳ ಹಿಂದಷ್ಟೇ ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡಿ ಅಲ್ಲೇ ತಮ್ಮ ಫ್ಯಾಮಿಲಿಯನ್ನ ಇರ್ತಾರೆ. ಆದ್ರೆ ಪದೇ ಪದೇ ಹಳ್ಳಿಯಿಂದ ಬಂದಂತ ಅವರ ಸಂಬಂಧಿಕರಿಂದ ಈ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ. ಯಾಕಂತಂದ್ರೆ ಪ್ರಿಯಾಂಕಾ ಕೂಡ ಒಂದು ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರ ಕುಟುಂಬಸ್ಥರು ಕೂಡ ಹೈಫೈ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಆದ್ರೆ ಹಳ್ಳಿಯಿಂದ ಬಂದಂತ ಕುಟುಂಬಸ್ಥರಿಗೆ ಒಂದ್ ರೀತಿಯಾಗಿ ಕಿರಿಕಿರಿ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಜನರ ಜೊತೆನೂ ಕೂಡ ನಿರಂತರವಾಗಿ ಕಿರಿಕನ್ನ ಮಾಡ್ತಾ ಇರ್ತಾರೆ ಪ್ರಿಯಾಂಕಾ ಅನ್ನೋದು ಮಾಹಿತಿ ಕೂಡ ಸದ್ಯ ಗೊತ್ತಾಗಿರುತ್ತೆ. ಇನ್ನು ಹತ್ಯೆ ಆದಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಕೂಡ ಒಂದ್ ರೀತಿಯಾಗಿ ಮೊದಲು ಗಂಡ ಏನಿರ್ತಾನೆ ಕಿರಣ್ ಅವ್ರನ್ನ ಹತ್ಯೆ ಮಾಡ್ತಾರೆ. ಅದಾದ್ಮೇಲೆ ಸ್ಕೂಲಿಂದ ಬಂದಂತ ಮಗುವಿನ ಮೇಲೆ ಅಂದ್ರೆ ಅದು ಕೂಡ ಶಾಕ್ಗೆ ಒಳಗಾಗುತ್ತೆ. ಅವಾಗ ಅವಳು ಅದನ್ನ ಬಾಯಿ ಮುಚ್ಚಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಮಗುವಿನ ಮೇಲೂ ಕೂಡ ದಾಳಿಯನ್ನ ಮಾಡಿ ಅವಳು ಒಂದಿಷ್ಟು ಇನ್ಸುಲಿನ್ ಅಂದ್ರೆ ಶುಗರ್ ಇನ್ಸುಲಿನ್ ಕೂಡ ಒಂದು 5 ರಿಂದ 6 ವೈಲ್ಗಳನ್ನ ತಗೊಂಡಿದ್ದಾಳೆ. ಒಂದು ವೈಲ್ಗಳಲ್ಲಿ ಒಟ್ಟು 10 ml ಇನ್ಸುಲಿನ್ ಇರುತ್ತೆ. ಅದರಲ್ಲಿ 5 ವೈಲ್ಗಳನ್ನ ತೆಗೆದುಕೊಂಡಿದ್ದೆ. ಆದಲ್ಲಿ ಶುಗರ್ ಲೆವೆಲ್ ತುಂಬಾನೇ ಕಡಿಮೆ ಆಗುತ್ತೆ. ಒಂದ್ ವೇಳೆ 120, 140, 160 ಇದ್ದಂತ ಶುಗರ್ ದಿಢೀರ್ನೆ 20 ಅಥವಾ 30ಕ್ಕೆ ಬಂದು ನಿಲ್ಲುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಅಂತ ವೇಳೆಯಲ್ಲಿ ಯಾವುದೇ ರೀತಿಯಾಗಿ ತಾನು ಏನ್ ಮಾಡ್ತೀನಿ ಅನ್ನೋದು ಕೂಡ ಆ ಒಂದು ವ್ಯಕ್ತಿಗೆ ಎಚ್ಚರ ಇರಂಗಿಲ್ಲ. ಈ ನಿಟ್ಟಿನಲ್ಲಿ ಶುಗರ್ ಇನ್ಸುಲಿನ್ ತಗೊಂಡಂತ ವೇಳೆಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸಬಹುದು ಅಥವಾ ಪೊಲೀಸರು ಅಲ್ಲಿ ಸ್ಥಳದಲ್ಲಿ ಬಂದಂತ ವೇಳೆಯಲ್ಲಿ ಅವಳು ಕೂಡ ಒಂದ್ ರೀತಿಯಾಗಿ ಒಂದಿಷ್ಟು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಗೊಂದಲದ ಉತ್ತರಗಳನ್ನ ನೀಡ್ತಾ ಬಂದು ಈ ನಿಟ್ಟಿನಲ್ಲಿ ಅವಳಿಗೂ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ಲು ಅನ್ನೋ ಕೂಡ ಒಂದು ತನಿಖೆ ನಡೀತಾ ಇದೆ. ಸದ್ಯ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಅವಳಿಗೆ ಚಿಕಿತ್ಸೆಯನ್ನ ಕೊಟ್ಟರು ಕೂಡ ಮತ್ತಷ್ಟು ಆರೋಗ್ಯದಲ್ಲಿ ಏರ್ಪೇರ್ ಆಗೋದ್ರಿಂದ ಈಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಿರುವಂತದ್ದು. ಸದ್ಯ ಇವೆಲ್ಲ ಗಮನಿಸ್ತಾ ಹೋದಂತ ವೇಳೆಯಲ್ಲಿ ಪತಿ ಕೂಡ ಅಂದ್ರೆ ಏನ್ ಕಿರಣ್ ಇದನ್ನೇ ತುಂಬಾನೇ ಸಾಮಾನ್ಯ ಕುಟುಂಬದಿಂದ ಬಂದಿರುವಂತದ್ದು. ಅಷ್ಟೇ ಅಲ್ಲದೆ ಸಜ್ಜನ ವ್ಯಕ್ತಿ ಆಗಿರ್ತಾರೆ. ವೈದ್ಯರಲ್ಲಿ ತುಂಬಾನೇ ವೈದ್ಯ ಅನ್ನೋ ಒಂದು ಹಂಬು ಬಿಂಬಿಲ್ದೆ ಎಲ್ಲರೂ ಕೂಡ ಬಿಂಬಿಸ್ಕೊಂಡಿರುವಂತ ಕಿರಣ್ ಈ ರೀತಿಯಾಗಿ ಸಾವನ್ನಪ್ಪಿರುವುದು ಸದ್ಯ ಅಪಾರ್ಟ್ಮೆಂಟ್ ಅಷ್ಟೇ ಅಲ್ಲದೆ ಧಾರವಾಡ ಮತ್ತು ಹುಬ್ಬಳ್ಳಿ ನಗರದ ವೈದ್ಯರಲ್ಲಿ ಒಂದ್ ರೀತಿಯಾಗಿ ಶಾಕ್ಯ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಪ್ರಿಯಾಂಕ್ ಏನಿದ್ರೆ ತುಂಬಾನೇ ವರ್ಷಗಳಿಂದಲೂ ಕೂಡ ಅವ್ರ ಜೊತೆ ಸಂಸಾರವನ್ನ ಮಾಡ್ಕೊಂಡ್ ಬರ್ತಾರೆ. ಅಷ್ಟೇ ಅಲ್ಲದೆ ಇದು ಕಿರಣ್ಗೆ 2ನೇ ಮದುವೆ ಆಗಿರೋದ್ರಿಂದ ಪ್ರಿಯಾಂಕಾ ಜೊತೆ ಕೂಡ ಅನ್ಯೂನ್ಯವಾಗಿ ಸಂಸಾರವನ್ನು ನಡೆಸ್ಕೊಂಡ್ಬಿಡ್ತಾನೆ. ಆದ್ರೆ ಮೊನ್ನೆ ಘಟನೆ ಯಾವ ರೀತಿ ಆಯ್ತು ಅಥವಾ ಯಾವ ಕಾರಣಕ್ಕೆ ಆಯ್ತು ಅನ್ನೋದು ಕೂಡ ಒಂದ್ ರೀತಿಯಾಗಿ ಸದ್ಯ ಗೊಂದಲಕ್ಕೆ ಕಾರಣ ಆಗ್ತಿರೋ. ಸದ್ಯ ಮತ್ತಷ್ಟು ತನಿಖೆಯ ಬಳಿಕ ಈಗಾಗಲೇ ಈ ಒಂದು ಹತ್ಯೆಯ ಸಂಪೂರ್ಣ ನಿಖರವಾದಂತ ಮಾಹಿತಿ ತಿಳಿದು ಬರ್ಬೇಕಿದೆ. ಶೌಕ್ಯ. ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.